ನಮಸ್ಕಾರ ಸ್ನೇಹಿತರೆ, ನಾನು ಬಂದ್ಬಿಟ್ಟೆಪ್ಪ. ಸಾಕಾಯ್ತು ಆಟ ಆಡೋದು ಎಲ್ಲ. ಮರಿಯಮ್ಮ ಗುಡ್ ಬಾಯ್. ಸಿಕ್ಕಾಬಿಟ್ಟು ಸೆಕೆ ಇದ್ದೀರಿ ನೋಡಿ. ನಮ್ಮ ಮಾರಮ್ಮ ಅವರು ಅವ್ರದ್ದು ಹೋಯ್ತು. ನೆಕ್ಸ್ಟ್ ಆ ಥರ ಸಿಂಪಲ್ಲಾಗಿ ಅಪೋಸಿಟ್ ಆಟ. ನಾನು ಇದು ತಗಡು ಪ್ಲಾಟ್ಫಾರ್ಮ್ ಹೇಳಿದಲ್ಲ, ತಗಡು ಪ್ಲಾಟ್ಫಾರ್ಮು ಇದು ನೋಡಿ. ವ್ಯೂ ಸಕ್ಕತ್ತಾಗಿದೆ. ಹಾಯ್ ಅಂದರೆ ಹಾಯ್ ಅಂತದ್ದು ಸಕ್ಕತ್ತಾಗಿದೆ. ಬೋಟ್ಸ್ ಎಲ್ಲ ಮಾಡಿದ್ರು ನೋಡಿ. ಎಲ್ಲ ಹಾಂಗ್ಕಾಂಗ್ ಸ್ಟೈಲ್ ಇದೆ. ಎಲ್ಲ ಬರೀ ಕ್ಲೀನ್ ಮಾಡ್ತಿರ್ತಾರೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಸಖತ್ತಾಗಿನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ನಾನು ಒಬ್ಬನೇ ಇದ್ದೀನಿ ಇವತ್ತು. ಮಕ್ಕಳಿಲ್ಲ, ಮಗಳಿಲ್ಲ, ಆಮೇಲೆ ಗೌರಿನೂ ಇಲ್ಲ. ಏನಕ್ಕಂದರೆ ಇವತ್ತು ಎಲ್ಲ ಫಾರಿನರ್ಸ್ಗೆ ಇಲ್ಲಿ ಒಂದು ಈವೆಂಟ್ ಇಟ್ಕೊಂಡಿದ್ದಾರೆ ಶಂಜನಲ್ಲಿ. ಅದೇನೋ ಪಿಕಲ್ ಬಾಲ್ ಅಂತ ನೋಡಿ. ಪಿಕಲ್ ಬಾಲ್ ಅಂದರೆ ಏನು ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅದು ಪಿಂಕ್ ಬಾಲು ಅಲ್ಲ, ಟೇಬಲ್ ಟೆನ್ನಿಸ್ ಬಾಲ್ ಥರನೂ ಅಲ್ಲ, ಆಮೇಲೆ ಲಾನ್ ಟೆನ್ನಿಸ್ ಥರನೂ ಇರಲ್ಲ. ಅದೇನೋ ಎರಡು ಮಧ್ಯದಲ್ಲೂ ಇದೆ. ನಾನು ಅದು ಇಂಟರ್ನೆಟ್ಟಲ್ಲಿ ಆನ್ಲೈನ್ ನೋಡಿದ್ರೆ ಆ ಥರ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಬಟ್ ನಿಮಗೆ ಏನಿದ್ರೆ ಕಮೆಂಟಲ್ಲಿ ಹೇಳಿ. ಸೊ ಇಲ್ಲಿ ಒಂದು ಈ ಲೊಕೇಶನ್ ಬಾ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಲೊಕೇಶನು, ನೀವೇ ನೋಡ್ಬೋದು. ಹಿಂದ್ಗಡೆ ಎಲ್ಲ ಸಖತ್ತಾಗಿದೆ. ಸೊ ಇವತ್ತು ಅದು ವೇಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ನಮ್ಮ ಮಾರಿಯಮ್ಮ ಅವರು ಬರ್ಬೋದು. ಬಂದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಅವರು ನಮ್ಮ ಒನ್ ಆಫ್ ದ ಆರ್ಗನೈಸರ್ಸ್ ಸ್ಟಾಫ್ ಅವರು. ಸೊ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಅದೇನೋ ಒಂದು ಸೇಲಿಂಗ್ ಕಂಪ್ನಿ ಇದೆ ಅಂತೆ. ಇಲ್ಲಿ ಹಿಂದ್ಗಡೆ ಬೋಟ್ ಇದೆ ನೋಡಿ. ಇದು ಬೋಟ್ ಇದೆಯಲ್ಲ, ಆ ಬೋಟ್ ಸೇಲಿಂಗ್ ಕಂಪ್ನಿ ಏನೋ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಅಂತೆ. ಇಂಟ್ರೊಡಕ್ಷನ್ ಕೊಡ್ತಾರಂತೆ. ಸೊ ನೋಡೋಣ ಏನೇನಾಗುತ್ತೆ. ಸೊ ಇಲ್ಲಿ ನಾವು ಎಲ್ಲಿದ್ದೀವಿ, ಯಾವ ಲೊಕೇಶನ್ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಬೇರೆ ದೇಶದವ್ರು ಜನ ಬಂದಿದ್ದಾರೆ. ನಿಮಗೆ ಒಬ್ಬರೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇನ್ನೂ ಒಬ್ಬರು ಪರಿಚಯ ಆಗಿಲ್ಲ. ಅವ್ರು ಏನೇನೋ ಭಾಷೆ ಮಾತಾಡ್ತಾರೆ. ಕೆಲವೊಬ್ರು ಇಂಗ್ಲೀಷ್ ಮಾತಾಡ್ತಾರೆ, ಕೆಲವೊಬ್ರು ರಷ್ಯನ್ ಮಾತಾಡ್ತಾ ಇದ್ದಾರೆ. ನಮ್ಮ ಮಾರಿಯಮ್ಮ ಅವರು ಬಂದರು. ಹಾಯ್ ಮಾರಿಯಮ್ಮ. ಸೊ ಇಲ್ಲಿಂದ ಹೋಗೋಣ ಬನ್ನಿ. ನೋಡಿ ಎಲ್ಲ ವಿಚಿತ್ರ ಆಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಬಿಲ್ಡಿಂಗ್ ಹತ್ರ ಎಲ್ಲ ಅಮೇಜಿಂಗ್ ಇದೆ. ಒಂಥರ ಗ್ಲಾಸು ಮತ್ತು ಏನೇನೋ ರೋಡ್ ಹಾಕಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇಲ್ಲಿ. ಬನ್ನಿ ನೋಡೋಣ. ಆ ಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ. ಹೋಗೋಣ ಬನ್ನಿ. ಚೈನಾದಲ್ಲಿ ಇದೊಂದು ಮೆಚ್ಚಬೇಕಪ್ಪ. ಎಲ್ಲೋ ಹೋದರೂ ಬರೀ ಕ್ಲೀನ್ ಮಾಡ್ತಿರ್ತಾರೆ ನೋಡಿ. ಕ್ಲೀನ್ ಮಾಡಿದ್ದೆ ಎಲ್ಲ ಕಡೆ. ಸಗದಾಗಿದೆ ರೀ ಇದು ಏರಿಯಾ. ಇದೇನೋ ಈ ಹಬ್ಬ ಅಂತೆ, ಚೈನಾ ಶೆಂಜನ್ ಹಾಂಗ್ಕಾಂಗ್ ಯೂತ್ ಇನ್ನೋವೇಷನ್ ಅವ್ರು ಹೇಳ್ತಾ ಇದ್ರು. ಇದೆಲ್ಲ ಏನಿದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ರು ನೋಡಿ. ಎಲ್ಲ ಹಾಂಗ್ಕಾಂಗ್ ಸ್ಟೈಲ್ ಇದೆ. ಇಲ್ಲ ಹಾಂಗ್ಕಾಂಗ್ ಡಬಲ್ ಡೆಕ್ಕರು, ಹಾಂಗ್ಕಾಂಗ್ ಟ್ಯಾಕ್ಸಿ, ಆಮೇಲೆ ನೋಡಿ ಇಲ್ಲಿ ಹಾಂಗ್ಕಾಂಗ್ ಇದೆಲ್ಲ ಮ್ಯಾನೇಜ್ಮೆಂಟ್ ಬಿಟ್ಟು ಎಲ್ಲ ಹಾಂಗ್ಕಾಂಗ್ ಮ್ಯಾನೇಜ್ಮೆಂಟ್ ಅಂತೆ. ಹಾಗಾಗಿಬಿಟ್ಟು ಎನಿ ಸ್ಟಾರ್ಟಪ್ ಮಾಡೋರಿಗೆ ಇದು ಈ ಹಬ್ ಅಂತ ಏನೋ ಒಂದು ಸ್ಟಾರ್ಟಪ್ ಮಾಡೋರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ನಾನು ಅದು ಸೇಲಿಂಗ್ ಕಂಪ್ನಿ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ಸ್ಟಾರ್ಟಪ್ ಬಿಸ್ನೆಸ್ ಮಾಡೋಕ್ಕೋಸ್ಕರ. ಸೊ ಇದೆಲ್ಲ ಬಂದುಬಿಟ್ಟು ಇದು ಒನ್ ಆಫ್ ದ ಹಾಂಗ್ಕಾಂಗ್ ಫೇಮಸ್ ಚೈನ್ ರೆಸ್ಟೋರೆಂಟ್ ಗೊತ್ತಿರಿ ನನಗೆ. ಇದು ವಿಂಗ್ನಿನ್ ಅಂತ ನೂಡ್ಲು. ಸೊ ಇವ್ರದ್ದು ಹೆಡ್ ಆಫೀಸ್ ಅಂತೆ. ಸೊ ಮುಂದೆ ನೆಕ್ಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ. ನಮ್ಮ ಮಾರಿಯಮ್ಮವ್ರಲ್ಲಿ ಮುಂದೆ ಹೋಗ್ತಿದ್ದಾರೆ. ಏನೋ ಒಂದು ಬಿಸ್ನೆಸ್ ಇನೋವೇಟಿವ್ ಮಾಡೋಕ್ಕೆ ಏನೋ ಒಂದು ಇವೆಂಟ್ ಇದು ಮಾಡ್ತಾರಪ್ಪ. ಬಟ್ ಚೆನ್ನಾಗಿದೆ ರೀ ಇದು. ನೆಕ್ಸ್ಟ್ ಟೈಮ್ ಇಲ್ಲಿ ಬರ್ಬೇಕು ನಾನು. ನಾನು ಇಲ್ಲೇ ಮನೆ ಹತ್ತಿರನೇ ಇದೆ. ಬಟ್ ನನಗೆ ಬಂದೇ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಶಂಜನಲ್ಲಿ ಸುತ್ತಮುತ್ತ ದಿನ ಒಂದು ಈ ಥರ ಕಾಂಪ್ಲೆಕ್ಸ್ ಆಗ್ತಾನೆ ಇರುತ್ತೆ. ಹೋಗ್ತಾನೆ ರೀ ಪಾಪ. ಯಾವುದೋ ಸೇಲಿಂಗ್ ಕಂಪ್ನಿ ಇದೆ ಕರೆಕ್ಟ್. ಬನ್ನಿ ಹೋಗೋಣ ಸೇಲಿಂಗ್ ಕಂಪ್ನಿಗೆ. ನೋಡಿ ಇಲ್ಲೊಂದು ಮ್ಯಾನಿಂಗ್ಸ್ ಎಲ್ಲ ಹಾಂಗ್ಕಾಂಗ್ ಕಂಪ್ನಿ ಇದೆ. ಸೊ ಇಲ್ಲಿ ಯಾವುದೋ ಒಂದು ಬೋಟ್ ಇದೆಲ್ಲ ಸೇಲಿಂಗ್ ಕಂಪ್ನಿ ಅಂತೆ. ಈ ಸೇಲಿಂಗ್ ಕಂಪ್ನಿ ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರಂತೆ. ಬನ್ನಿ, ಇದು ಇಂಟ್ರೆಸ್ಟಿಂಗ್ ಇರುತ್ತೆ. ಥರ ಏನೇನು ಸೇಲಿಂಗ್ ಅಪಾರ್ಚುನಿಟಿ ಎಲ್ಲ ಸಿಕ್ಕರೆ ಹೋಗ್ಬೋದು. ಬನ್ನಿ. ಓಕೆ, ಸಕ್ಕತ್ತಾಗಿದೆ ರೀ. ವೆಲ್ಕಮ್ ಟು ನೋಝಾ ಸೇಲಿಂಗ್ ಅಂತೆ. ನೋಡಿ ಇದು ಸೇಲಿಂಗ್ ಕ್ಲಬ್ ಇದೆ ಕಂಪ್ನಿ. ಸಖತ್ತಾಗಿದೆ ಬೋಟ್ಸ್ ಎಲ್ಲ. ಚೆನ್ನಾಗಿದೆ ರೀ. ಇಲ್ಲೊಂದೇನೋ ಈಗ ನೆಕ್ಸ್ಟ್ ಗ್ರೂಪ್ ಫೋಟೋ ಅಂತೆ ಹೊರಗಡೆ. ಬನ್ನಿ. ಬಾಯಾರಿಕೆ ಒಂದಾಗಿದೆ. ನೀರೊಂದು ಕೊಟ್ಟಿದ್ದಾರೆ, ಅದೊಂದು ಗುಡ್. ಆಮೇಲೆ ಇಲ್ಲಿ ಇವ್ರದ್ದೇನೋ ಒಂದು ಬ್ರೋಷರ್ ಒಂದಿದೆ. ನೋಡೋಣ ನನ್ನ ಮಗನಿಗೆ ಇರಲಿ. ನೋಡೋಣ, ಚೆನ್ನಾಗಿದೆ.
ಬೇರೆ ಬೇರೆ ಕಂಟ್ರಿದವ್ರು ಬಂದಿದ್ದಾರೆ. ಸೊ ಈ ಬೋಟ್ ಹತ್ರ ಬಂದುಬಿಟ್ಟು ಏನೋ ಒಂದು ಗ್ರೂಪ್ ಫೋಟೋ ಅಂತೆ. ಬನ್ನಿ ತಗೋಣ. ಓ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗ್ರೂಪ್ ಫೋಟೋಗೆ. ಬನ್ನಿ ನಾವು ಇಲ್ಲಿ ನಿಂತ್ಕೊಳ್ಳೋಣ. ಹಾಯ್ ಹಾಯ್ ಅಂತೆ ಯಾರೋ ಚೆನ್ನಾಗಿತ್ತು. ಒಂದು ಗ್ರೂಪ್ ಫೋಟೋ ಆಯಿತು. ಇಲ್ಲಿ ಒಂದು ಏನು 3D ಥರ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಇದು. ಇನ್ಫಾರ್ಮೇಷನ್ ಎಲ್ಲ ಒಂದು 3D ಇನ್ಫಾರ್ಮೇಷನ್ ಕೊಡುತ್ತೆ ನೋಡಿ, ಸೂಪರಾಗಿದೆ. ಇಲ್ಲಿ ಮಾತಾಡ್ಬಿಟ್ಟು ಅದು ನೋಡುತ್ತೆ ನೋಡಿ ಗೊಂಬೆ, ಅದು ಹಾಯ್ ಅಂದರೆ ಹಾಯ್ ಅಂತದ್ದು. ಚೆನ್ನಾಗಿದೆ ರೀ ಇದು, ತುಂಬ ಚೆನ್ನಾಗಿದೆ ನೋಡಿ, ಸೂಪರಾಗಿದೆ ಇದು. ನೆಕ್ಸ್ಟ್ ಟೈಮ್ ಬರ್ಬೇಕು ರೀ. ಇಲ್ಲಿ ಅಷ್ಟೊಂದು ಜನನೂ ಇಲ್ಲ, ಯಾರೂ ಇಲ್ಲ, ಖಾಲಿ ಖಾಲಿ ಸೂಪರಾಗಿದೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ ಹಳೇ ಕಾಲದೊಂದು ಮೆಟಿಡೋರ್ ವ್ಯಾನ್ ಇಟ್ಟಿದ್ದಾರೆ, ವಾಕ್ಸ್ ಹೋಗೊಂದು. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಕ್ಯೂಟಾಗಿದೆ. ಎಲ್ಲೋ ಕರ್ಕೊಂಡು ಹೋಗ್ತಿದಾರಪ್ಪ, ಇನ್ನೂ ಮುಗದೇ ಇಲ್ಲ. ಒಬ್ಬರು ಪಾಕಿಸ್ತಾನಿಯವ್ರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ನಾನು. ಯಾಕಂದ್ರೆ ಬೇರೆ ಯಾರು ಅಷ್ಟು ಫ್ರೆಂಡ್ಲಿ ಇಲ್ಲ ಇಲ್ಲಿ, ಬೇರೆ ಜನ. ಸಕ್ಕತ್ತಾಗಿದೆ ನೋಡಿ, ಇಲ್ಲಿಂದ ನೋಡಿ ವ್ಯೂ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ನಾನು ಸೈಕ್ಲಿಂಗಲ್ಲಿ ಬಂದಿದ್ದೆ ಇಲ್ಲೇ ನನ್ನ ಮಗನ ಕರ್ಕೊಂಡು. ಇದು ನಮ್ಮ ಮನೆ ಹತ್ರನೇ ಇದೆ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹತ್ತಿರ ನಮ್ಮ ಮನೆ ಬರೋದು. ಬಟ್ ಈ ಏರಿಯಾಗೆ ನಾನು ಬಂದಿದ್ದೆ ನಾವು ಲಾಸ್ಟ್ ಟೈಮ್. ಅದು ಕ್ರಿಸ್ಮಸಲ್ಲಿ ಒಂದು ಸ್ನೋಫಾಲ್ ಥರ ಮಾಡಿದ್ರಲ್ಲ, ಅದು ಇಲ್ಲೇ ಇತ್ತು. ಬಟ್ ಅಲ್ಲಿ ಅದು ಈ ಹಬ್ಬ ಅಂತಿದ್ದಲ್ಲ, ಅದು ಫಸ್ಟ್ ಟೈಮ್ ನಾನು ಬಂದಿದ್ದು. ಅಲ್ಲಿ ಆಲ್ಮೋಸ್ಟ್ ನಾವು 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದು ಇದು ನೋಡಿ ತುಂಬ ಹಳೇದು ಟ್ರೈನ್ ಸ್ಟೇಷನ್. ಈಗ ಹೇಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಶೆಂಜನ್ ಶಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾರೆ. ಅಂದರೆ ಶೆಂಜನ್ ವೆಸ್ಟ್ ರೈಲ್ವೆ ಸ್ಟೇಷನ್ನು. ಈಗ ಬ್ಯಾಂಗ್ಳೂರು ಕಾಂಟೋನ್ಮೆಂಟ್ ಅಥವಾ ಬಯಪ್ನಹಳ್ಳಿ ಸ್ಟೇಷನ್ ಅಂತ ಎಲ್ಲೊಂದು ಬರುತ್ತಲ್ಲ ಹತ್ರ, ಯಶವಂತಪುರ ಸ್ಟೇಷನ್ ಆ ಥರ ಇದು, ಯಶವಂತಪುರ ಅಂತ ಹೇಳ್ಬೋದು ನಾನು. ಸೊ ಆ ಥರ ಇದೊಂದು ಹಳೇ ಸ್ಟೇಷನ್ ಇದು. ಆ ಬಿಲ್ಡಿಂಗ್ ಎಲ್ಲ ನೋಡೋಕೆ ಹೋಗ್ಬಿಡಿ, ಅದು ತಗಡ್ದೇನಿದ್ರ. ಈ ಸ್ಟೇಷನ್ ಮಾತ್ರ ಹಂಗೆ ತಗಡು ಸ್ಟೇಷನ್ ಇದೆ, ತಪ್ಪು ತಿಳ್ಕೊಬೇಡಿ, ತಗಡು ಅಂತ ಹೇಳ್ತಿದ್ದೇನೆ ಅನ್ನೋದು. ಏನಕ್ಕಂದರೆ ತುಂಬ ಹಳೆ ಸ್ಟೇಷನ್ ಇದು. ಇದನ್ನ ಯಾಕೋ ಇವರು ರಿನೋವೇಟ್ ಮಾಡಿಲ್ಲ. ಹಿಂದ್ಗಡೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಅಪಾರ್ಟ್ಮೆಂಟ್ ಆಗಿ ಎಲ್ಲ ರಿನೋವೇಟ್ ಆಗಿದೆ ನೋಡಿ. ಎಲ್ಲ ಇಂಟರ್ನ್ಯಾಷನಲ್ ಟೀಮಲ್ಲಿ ಹೋಗ್ತಾ ಇದೆ. ಆಮೇಲೆ ಹಿಂದಿನೂ ಕೆಲವು ಜನ ಬರ್ತಾ ಇದ್ದಾರೆ. ಅಲ್ಲಿ ಸುತ್ತಾಡ್ಕೊಂಡು ನೋಡಿ, ಅದೊಂದು ಜಂಕ್ ಏರಿಯಾದಲ್ಲಿ ಕರ್ಕೊಂಬಂದ್ಬಿಟ್ರು. ಎಲ್ಲ ಗಾಡಿಗಳೆಲ್ಲ ಸೆಕೆಂಡ್ ಹ್ಯಾಂಡ್ ರಿಪೇರು ಏನಿದೆ ಅಲ್ಲಿ ಬಂದ್ಬಿಟ್ಟು ಈಗ ಒಂದು ಬೋರ್ಡ್ ಹಾಕ್ಬಿಟ್ಟು ಏನೋ ಒಂದು ಪಿಕಲ್ ಬಾಲ್ ಅಂತ ಕರ್ಕೊಂಬಂದ್ರು. ಇಲ್ಲಿ ನೋಡಿ ಏರಿಯಾ ಹೆಂಗಿದೆ ನೋಡಿ, ಜಂಕ್ ಏರಿಯಾ. ಇವರು ಹೊಸದಾಗಿ ಪರಿಚಯ ಆಗಿದ್ದಾರೆ ಪಾಕಿಸ್ತಾನದವರು. ಆಮೇಲೆ ಪರಿಚಯ ಮಾಡಿಸ್ತೀನಿ ನಿಮಗೆ. ನೋಡಿ ಹೆಂಗಿದೆ ಸ್ಟೇಷನ್. ಕ್ಲೋಸ್ ಆಗಿಬಿಟ್ಟಿದೆ ಏನೋ ಇದು. ಪ್ಲ್ಯಾಟ್ಫಾರ್ಮ್ ಎಲ್ಲ ಮೋಸ್ಟ್ಲಿ ಕ್ಲೋಸ್ ಆಗಿದೆ, ವರ್ಕಿಂಗ್ ಎಲ್ಲ ಕಾಣುತ್ತೆ. ಇದೇನು ರೀ, ಯಾವುದೋ ಒಂದು ಕಾರ್ ಗ್ಯಾರೇಜಲ್ಲಿ ಕರ್ಕೊಂಬಂದ್ರೆ ನಮಗೆ. ಬನ್ನಿ ಹೋಗೋಣ. ಫುಲ್ ಕತ್ಲದಲ್ಲಿ ಕರ್ಕೊಂಬೋಗಿದ್ದಾರೆ. ಅಲ್ಲಿನೂ ಒಂದು ಯಾರೋ ಮಾರ್ಕ್ ಹಾಕಿದರೆ ಮೋಸ್ಟ್ಲಿ ಅಲ್ಲಿ ಹೋಗಬೇಕು. ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕಾ? ಮತ್ತೆ ಮೇಲೆ ಹೋಗ್ಬೇಕು. ಬನ್ನಿ ಮೇಲೆಯಿಂದ ನಿಮಗೆ ಅದು ಹಳೇ ಟ್ರೈನ್ ಸ್ಟೇಷನ್ ವ್ಯೂ ತೋರಿಸ್ತೀನಿ ಬನ್ನಿ, ನಿಮಗೆ ಚೆನ್ನಾಗಿ ಕಾಣುತ್ತೆ. ನಾನು ಇದು ತಗಡು ಪ್ಲ್ಯಾಟ್ಫಾರ್ಮ್ ಹೇಳಿದಲ್ಲ, ತಗಡು ಪ್ಲ್ಯಾಟ್ಫಾರ್ಮು ಮೋಸ್ಟ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ವರ್ಕಿಂಗ್ ಇಲ್ಲ ಇದು. ಅದಕ್ಕೆ ತಗಡಿದೆ. ಇಲ್ಲ ಇವರು ಈ ಥರ ಇವರು ಜನ ತಗಡು ಇಟ್ಕೊಳ್ಳಲ್ಲ, ಇವರು ಚಾನ್ಸೇ ಇಲ್ಲ. ಏನು ರೀ, ಟೆನಿಸ್ ಕೊಡ್ತಾರೆ ಇದೆ, ಪಿಕ್ಕಲ್ ಬಾಲ್ ಅಂತಾರೆ. ಮತ್ತು ಪಿಕ್ಕಲ್ ಬಾಲ್ ಮತ್ತು ನೀವು ಬೇರೆ ತಿಳ್ಕೊಂಡಿದ್ದೀರಾ. ಲಾಂಗ್ ಟೆನ್ನಿಸ್ ಇದೆ, ಇದು ಎಲ್ಲ ಟೆನ್ನಿಸೇ ಆಡ್ತಿದ್ದಾರೆ. ಬನ್ನಿ ನಮ್ಮ ಮಾರ್ಯಮ್ಮ ಅವ್ರು ಇಲ್ಲಿದ್ದಾರೆ, ಅವ್ರು ಕೇಳೋಣ. ಇದು ಓಪನ್ ಮಾಡ್ತಾರೆ. ಇಲ್ಲಿ ಆಡ್ತಿದ್ದಾರೆ ನೋಡಿ, ಇದು ಪಿಕ್ಕಲ್ ಬಾಲ್. ಇದು ಕೋರ್ಟ್ ತುಂಬ ಚಿಕ್ಕದಿದೆ, ಟೇಬಲ್ ಟೆನ್ನಿಸ್ಕಿನ ದೊಡ್ಡದಿದೆ, ಆಮೇಲೆ ಲಾಂಗ್ ಟೆನ್ನಿಸ್ಕಿನ ಚಿಕ್ಕದಿದೆ. ಬ್ಯಾಟು ಒಂಥರ ಇದು ಮಾಸ್ಕಿಟೋ ಹೊಡೆ ಬ್ಯಾಟ್ ಥರ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಇದು ಬಾಲು ಹೆಂಗಿದೆ ನೋಡಿ, ಪ್ಲಾಸ್ಟಿಕ್ ಬಾಲ್ ಥರ ಇದೆ. ಇದು ಪ್ಲಾಸ್ಟಿಕ್ ಬಾಲು, ಪ್ಲಾಸ್ಟಿಕ್. ಆಮೇಲೆ ಬ್ಯಾಟ್ ಹೆಂಗಿದೆ, ಇದು ನೊಣ ಹೊಡಿತಾರಲ್ಲ ಆ ಥರದ ಬ್ಯಾಟ್ ಇದು. ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಬಂದ್ಬಿಟ್ಟು ಅದು ಲಾನ್ ಟೆನ್ನಿಸ್ ಅದು. ಸೊ ಇದು ಬಂದ್ಬಿಟ್ಟು ಅದು ಪಿಕ್ಕಲ್ ಬಾಲ್ ಅಂತಾರ ಅದು. ಆಮೇಲೆ ಮೇಲೆಲ್ಲ ನೆಟ್ ಇದೆ. ನೆಟ್ಟಲ್ಲಿ ನೋಡಿ, ಅಲ್ಲಿ ಬಾಲ್ಸ್ ಎಲ್ಲ ಸಿಕ್ಕೊಂಡ್ಬಿಟ್ಟಿದೆ ನೋಡಿ. ತೋರಿಸ್ತಾರೆ ನಿಮಗೆ, ಸ್ವಲ್ಪ ಝೂಮ್ ಮಾಡಿ ನೋಡಿ, ಇನ್ನೂ ಝೂಮ್ ಮಾಡಲ್ಲ. ಬಾಲ್ಸ್ ಎಲ್ಲ ಸಿಕ್ಕೊಂಡ್ಬಿಟ್ಟಿದೆ. ಆಮೇಲೆ ಇಲ್ಲೊಂದು ಎಷ್ಟೊಂದು ನನಗೆ ಫುಲ್ ಗೊಂಚು ಬಾಲ್ಸ್ ಇದೆ ನೋಡಿ, ಅಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಎಲ್ಲ ಟೆನ್ನಿಸ್ ಬಾಲ್ಸು ನೆಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೋಡಿ. ಸೊ ಇಲ್ಲೆಲ್ಲ ಟೆನ್ನಿಸ್ ಆಡ್ತಾರೆ, ಯಾರೋ ಲಾಂಗ್ ಶಾಟ್ ಹೊಡೆದ್ರೆ ಮೇಲೆ ಬಂದು ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಇಲ್ಲೆಲ್ಲ ನೆಟ್ಟೆಲ್ಲ ಇದೆ. ಇದು ಬಿಸಿಲಾದರೆ ಈ ಥರ ಕವರ್ ಮಾಡಿಬಿಡ್ತಾರೆ.
ಒಂಥರ ಸಿಸ್ಟಮೆಟಿಕ್ ಇರೋದೆಲ್ಲ ಎಲ್ಲ ಬಿಟ್ಟು ಶೆಕೆ ಇದೆ ಇವತ್ತು ಎಲ್ಲ ಅದಕ್ಕೆ ಬಿಸಿಲಕ್ಕೆ ಜನ ನೀರು ಕುಡಿತಾ ಇದ್ದಾರೆ. ಅಂದರೆ ಇವ್ರು ಯಾರು ಪ್ರೊಫೆಷ್ನಲ್ ಬ್ಲಾಗರು ಫೋಟೋಗ್ರಾಫರ್ ಕಾಣುತ್ತೆ. ಅವರು ಒಂದು ಗ್ರೂಪ್ ಫೋಟೋ ಹೊಡೆಯೋಣ ಅಂತ ಹೇಳ್ತಾರೆ. ಒಂದು ಬ್ಯಾಟ್ ತೊಗೋಬೇಕಂತೆ. ನಾವು ಹಲೋ ಇಲ್ಲೊಂದು ನೋಡಿ ಇದೆ ನೋಡಿ ಪಿಕ್ಕಲ್ ಬಾಲ್ ಅಂತ ಇದೆ. ಇದು ಬ್ಯಾಟ್ ತೊಗೊಳ್ಳೋಣ ಬನ್ನಿ, ಚೆನ್ನಾಗಿದೆ ಬ್ಯಾಟ್ ಇದು. ನೋಡಿ ಇದೆಲ್ಲ ಒಂಥರ ಮಾರ್ಕೆಟಿಂಗ್ ರೀ. ಇದು ಏನೇ ಮಾಡಿರೋ ಥರ ಅಡ್ವರ್ಟೈಸ್ಮೆಂಟು. ಇವರಿಗೆ ಇಲ್ಲಿ ಆಟ ಆಡೋಕ್ಕೆ ಯಾರು ಜನ ಬರ್ತಾರ ಕಾಣುತ್ತೆ. ಪ್ರಮೋಷನ್ ಮಾಡಿ ಮೆಂಬರ್ ಆಗಿ ಅದು ಮಾಡಿ ಇದು ಮಾಡಿ ಅಂತ ತೊಗೊಳಕ್ಕೆ ಈ ಥರ ಒಂದು ಏನೋ ಮಾಡ್ತಿರ್ತಾರೆ ರೀ ಪ್ರಮೋಷನ್, ಮಾರ್ಕೆಟಿಂಗ್ ಪ್ರಮೋಷನ್. ಕಲಿಬೇಕು ರೀ ಇವ್ರು ನೋಡಿ ಎಲ್ಲ. ಇವ್ರಿಗೂ ನಾವು ಕಾಪಿ ಹೊಡಿಬೇಕು. ನೋಡಿ ಏನೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬ್ಯಾಟ್ ಕೆಳಗಡೆ ಇಡಬೇಕಂತೆ. ಇಟ್ಟು ನೋಡೋಣ ಬನ್ನಿ ಅವರು ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ನೋಡೋಣ. ಎಲ್ಲ ವಾರ್ಮಪ್ ಎಕ್ಸರ್ಸೈಸ್ ಮಾಡೋಂತ ಹೇಳ್ತಾರೆ. ಪಾಪ ಅವರು ಮೇಡಮ್ ಅವರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಓ ಈ ಥರ ನಾವು ಮಾಡೋಣ ಬನ್ನಿ. ಜಂಪಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಬೇಸಿಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾವ ಥರ ಬಾಲ್ ಹಿಡಿಬೇಕು, ಯಾವ ಥರ ಬ್ಯಾಟ್ ಹಿಡಿಬೇಕು ಅದು ಹೇಳಿ. ಇಂಡಿಯಾದಲ್ಲಿ ಇದೆ ನಾನು ಹೇಳಿದ್ದು ಪಿಕಲ್ ಬಾಲ್ ಈ ಥರ. ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಇದ್ರೆ ಕಮೆಂಟ್ ಅಂತ ಹೇಳಿ. ಸರ್ವಿಸ್ ಮಾಡೋದ್ರೆ ಹೇಳ್ಕೊಡ್ತಿದ್ದಾರೆ. ಅಯ್ಯೋ ನೋಡಿ ಎಲ್ಲ ಶೂರು ಹಚ್ಕೊಂಡ್ಬಿಟ್ರು. ನಾನು ಶೂರು ಹಚ್ಕೊಳ್ಳ ನೋಡಿ. ನಾನು ಶೂರು ಬಿದ್ದೋಯ್ತು ಅಂದು. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಈ ಥರ ಇದು ಮಾಡೋದು ಆಗಲ್ಲ ಗುರು. ಎಲ್ಲರೂ ಮಾಡ್ತಾಯಿದ್ದಾರೆ. ಅವ್ರು ನೋಡಿ ಪಾಕಿಸ್ತಾನದವರು ಫೋನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಾಲೇ ಇಲ್ಲ, ತುಂಬ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಬಟ್ ಕಾಮಿಡಿ ಇದೆ. ಈ ಥರ ಇಂಡಿಯನ್ ಥರ ಇದ್ದಾರೆ. ಆಮೇಲೆ ನೋಡೋಣ, ಮಾತಾಡ್ಸೋಣ. ನೋಡಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ನೋಡಿ. ಒಂದು ಉಲ್ಟಾ ಸೀದಾ ಹೊಡೆದು ಅಡ್ಡ ಹೊಡಿಬೇಕಂತೆ. ಅಂದರೆ ಹಿಂಗೆ ಒಂದು ಸಲ ಆಮೇಲೆ ಈ ಥರ ಎಜ್ಜಲ್ಲಿ ಆ ಥರ ಹೊಡಿಬೇಕಂತ ನೋಡಿ ಅವ್ರು ಮಾಡ್ತಾಯಿದ್ದಾರೆ ನೋಡಿ. ಆ ಥರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಆ ಥರ ಸಿಂಪಲ್ಲಾಗಿ ಅಪೋಸಿಟ್ ಆಟ ಆಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ಥರ ಸಿಂಪಲ್ ಇದೆ ಇದು. ಈ ಥರ ಸಿಂಪಲ್ ಒಂದು ಪಿಚ್ ಈ ಥರ ಆಡಬೇಕಂತೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ನೋಡಿ ಇವರಿಬ್ರು ಆಡ್ತಾರೆ ಒಂದು ಪಿಚ್. ಅಯ್ಯ ಅದು ಆಗ್ತಾಯಿಲ್ಲ. ನೋಡಿ ನಮ್ಮ ಮಾರಮ್ಮ ಅವರು ಅವ್ರದ್ದು ಹೋಯ್ತು. ಸಿಂಪಲ್ ಇದೆ ರೀ. ನಾನು ಆಡಿದೆ. ಇವಾಗ ನೆಟ್ ಹಾಕಿದ್ರು. ನೆಟ್ ಹಾಕ್ಬಿಟ್ಟು ಈಗ ಮೇನ್ ಆಟ ಆಡೋದು ಈಗ. ಓಕೆ ಬನ್ನಿ ನೋಡೋಣ ಎಲ್ಲರೂ ಹೇಗೆ ಆಡ್ತಾರೆ ಅನ್ನೋದು. ಅದು ಹೆಂಗೆ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಒಂದು ಪಿಚ್ ಅಲ್ಲಿ ಬಿದ್ದು ಹಿಂಗೆ ಹೊಡಿಬೇಕಂತೆ. ಏನ್ರಿ ಆಟ ಇದು ಗೊತ್ತು. ಸಖತ್ ಬೋರಿಂಗ್ ಐತೆ ರೀ ಇದು. ಚಿಕ್ಕ ಹುಡುಗರು ಆಟ ಆಡೋದು ಒಂದು. ಅಯ್ಯೋ ಸಿಕ್ಕಾಪಟ್ಟೆ ಶೆಕೆ ಇದೆ ರೀ. ಬಿಸಿಲಿದೆ. 27 ಇದೆ ಇವತ್ತು. ಮತ್ತೆ ನೆಕ್ಸ್ಟ್ ವೀಕಿಂದ ಕೋಲ್ಡ್ ಆಗುತ್ತಂತೆ. ಈಗ ಮತ್ತೆ ಏನೋ ಟ್ರೈನಿಂಗ್ ಕೊಡ್ತಾರಂತೆ ಯಾವ ಥರ ಸರ್ವಿಸ್ ಮಾಡಬೇಕು ಅನ್ನೋದು. ಏನು ಇಂಟ್ರೆಸ್ಟ್ ಇಲ್ಲ ರೀ ಇದು. ಏನು ಆಟ ಏನಲ್ಲಿ ಟೆನ್ನಿಸ್ ಅಲ್ಲಿ ಓಕೆ, ಟೇಬಲ್ ಟೆನ್ನಿಸ್ ಓಕೆ. ಇದು ಹಂಗಾಗಿದೆ. ಯಾವುದೋ ಇದು ತಿಕ್ಕಲ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ ಇದು ಗೇಮ್. ಅದಕ್ಕೆ ಯಾರು ಆಡ್ತಾಯಿಲ್ಲ. ಅದಕ್ಕೆ ಇವ್ರು ಪ್ರಮೋಟ್ ಮಾಡ್ತಾರೆ. ಎಲ್ಲ ಫಾರಿನರ್ಸ್ ಎಲ್ಲ ಕರೆಸ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ. ನೋಡಿ ಈ ಥರ ನಾನು ಜಸ್ಟ್ ಆಡಿದೆ. ಸ್ವಲ್ಪ ಸುಸ್ತಾಯ್ತು ಬಿಸಿಲಲ್ಲಿ. ಈಗ ಎಲ್ಲರೂ ಆರೋಗ್ಯ ಶುರು ಹಚ್ಕೊಂಡ್ರು. ನಮ್ಮ ಮಾರಮ್ಮವರು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಶುರು ಎಲ್ಲ ಕಡೆ ಆಡ್ತಾಯಿದ್ದಾರೆ. ಏನ್ರಿ ನನಗಂತೂ ಇಂಟ್ರೆಸ್ಟ್ ಇಲ್ಲ. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಇನ್ನು ಬಿಸಿಲಲ್ಲಿ ಯಾರು ಆಡೋದು. ಆಟ ಆದಮೇಲೆ ಅವ್ರನ್ನ ಮಾತಾಡ್ಸೋಣ. ಯಾಕಂದರೆ ಅವರು ಮಾತಾಡೋದಂಥ ಸ್ಟೈಲೇ ಮಜಾ ಇದೆ. ಅಂತ ಜೋರಾಗಿ ಕಿರಿಚ್ ಮಾತಾಡ್ತಾರೆ. ಒಳ್ಳೆ ಕಾಮಿಡಿ ಇರುತ್ತೆ. ಮಾತಾಡ್ತೀನಿ ಆಮೇಲೆ. Okay guys, how was the game? Good, very good. It's good? Very nice. I think I'm a professional player now. Okay, so, where are you guys from? From Colombia. Colombia. Okay. You can. Nice to meet you. Nice to meet you. I like the Spanish language. Yeah. Gracias. Gracias. Mariamma, good morning. Mariamma, goodbye. Bye. ನಮಸ್ಕಾರ ಸ್ನೇಹಿತರೆ. ನಾನು ಬಂದ್ಬಿಟ್ಟೆಪ್ಪ. ಸಾಕಾಯ್ತು ಆಟ ಆಡೋದು. ಎಲ್ಲ ಬೇಜಾರಾಯಿತು. ಆಮೇಲೆ ಎಲ್ಲ ಕೆಲವು ಜನ ಅಂತ ಫ್ರೆಂಡ್ಲಿ ಇಲ್ಲ.
ಅವ್ರು ಕೊಲಂಬಿಯಾದ ಯಾರೋ ಇದ್ರಲ್ಲ ಅವರು ಕಿರಿಚಾಗಿ ಮಾತಾಡಿದ್ರಲ್ಲ ಅವ್ರ ಜೊತೆ ನಾನು ಕಾರಲ್ಲಿ ಪಾಪ ಅವ್ರಿಗೆ ಇಲ್ಲಿವರೆಗೆ ಡ್ರಾಪ್ ಕೊಟ್ಟರು. ಸೊ ಅಷ್ಟೇ. ಅಷ್ಟೇ ಸ್ನೇಹಿತರೆ, ನಾನು ಮನೆಗೆ ಹೋಗ್ತಾಯಿದ್ದೀನಿ. ಯಾಕಂದ್ರೆ ತುಂಬ ಸೆಕೆ ಇದೆ ಇಲ್ಲಿ. ಇವತ್ತು ಸೆಕೆ ಇದೆ, ನೆಕ್ಸ್ಟ್ ವೀಕ್ ಮತ್ತೆ ಕೋಲ್ಡ್ ಆಗುತ್ತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.